ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂತಾರದ ಕನಕವತಿ ನಟಿ ರುಕ್ಮಿಣಿ ವಸಂತ್ ಅವರ ಡೀಪ್ ಫೇಕ್ ಫೋಟೋ ಮತ್ತು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಕಾಂತಾರದ ನಟಿ ರುಕ್ಮಿಣಿ ವಸಂತ್ ಎಐ ಫೋಟೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಸೈಬರ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಎಐ ಫೋಟೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ರವಿಕುಮಾರ್, ಚಂದ್ರಕಾಂತ್, ರಂಜಿತ್ ಬಂಧಿತರು ಅನ್ನೋದು ಗೊತ್ತಾಗಿತ್ತು. ಈಗ ಆರೋಪಿಗಳ ಹಿನ್ನೆಲೆಯನ್ನ ಕೆದಕಿದ್ದಾರೆ ಪೊಲೀಸರು. ಸುಸ್ತಾಗ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. BSc ನರ್ಸಿಂಗ್ ಓದ್ತಾ ಇದ್ದ ಬಂಧಿತ ಆರೋಪಿ ರವಿಕುಮಾರ್ ತನ್ನದೇ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ರನ್ ಮಾಡ್ತಾ ಇದ್ದಂತೆ ರವಿಕುಮಾರ್ ಕೆಲ ದಿನಗಳ ಹಿಂದೆ ಯೂಟ್ಯೂಬ್ನಿಂದ ಹಣವನ್ನು ಕೂಡ ರವಿಕುಮಾರ್ ಪಡೆದುಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಆಗಿನಿಂದ ಡೀಪ್ ಫೇಕ್ ವಿಡಿಯೋವನ್ನು ಮಾಡ್ತಾ ಇದ್ದ ಈ ಆರೋಪಿ ಯಾವಾಗ ರುಕ್ಮಿಣಿ ವಸಂತ್ ಅವರ ಫೋಟೋ ವೈರಲ್ ಆಯಿತು, ಅದು ಅವರ ಗಮನಕ್ಕೆ ಬಂತು. ಅವರು ಕಾನೂನು ಸಮರವನ್ನು ಸಾರಿದ್ರು. 3 ಅರೆಸ್ಟ್ ಮಾಡಿದ್ರು. ಅದರಲ್ಲಿ BSc ಓದ್ತಾ ಇರುವಂತಹ ವಿದ್ಯಾರ್ಥಿ ಒಬ್ಬ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಆತ ಓದಿನ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ನಡೆಸ್ತಾ ಇದ್ದಂತೆ. ಈಗ ಆತ ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ಬೊಬ್ಬರ ಹಿನ್ನೆಲೆಯನ್ನೇ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಬ್ಬ ಆರೋಪಿ ರಂಜಿತ್ ಇದಾನಲ್ಲ, ಈತ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋದು ಗೊತ್ತಾಗ್ತಾ ಇದೆ. 20 ಲಕ್ಷ ಸ್ಯಾಲರಿ ಪಡೆದಿದ್ದಂತೆ ಈ ರಂಜಿತ್. ಎಲ್ಲ ನಟಿಯರ ಡೀಪ್ ಫೇಕ್ AI ವಿಡಿಯೋ ಮಾಡ್ತಾ ಇದ್ದಿದ್ದು ರಂಜಿತ್. ಫನ್ಗಾಗಿ ವಿಡಿಯೋ ಮಾಡ್ತಾ ಇದ್ದೆ ಅಂತ ಹೇಳಿ ತಪ್ಪೊಪ್ಪಿಕೊಂಡಿದ್ದಾನಂತೆ ಪೊಲೀಸರ ಎದುರು. ನೋಡಿ, ರಂಜಿತ್ನ ಕತೆ ಇದು. ಸಾಫ್ಟ್ವೇರ್ ಇಂಜಿನಿಯರು, ಕೈ ತುಂಬ ಸಂಬಳ ಬರ್ತಾ ಇತ್ತು, ಒಳ್ಳೆ ಪೊಸಿಷನ್ನಲ್ಲಿದ್ದ. ಅವನಿಗಿದ್ದಂತಹ ಕೈಯಾಲಿ ಇವತ್ತು ಪೊಲೀಸರ ಅತಿಥಿ ಮಾಡುವ ಹಂಗೆ ಮಾಡಿತ್ತು. ಫನ್ಗಾಗಿ ವಿಡಿಯೋ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಇರಲಾರ್ದೆ ಇರುವೆ ಬಿಡ್ಕೊಂಡು ಅರೆಸ್ಟ್ ಆಗಿದ್ದಾನೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ರವಿಕುಮಾರ್ ಇನ್ನೂ ವಿದ್ಯಾರ್ಥಿ, ರಂಜಿತ್ತು ಸಾಫ್ಟ್ವೇರ್ ಇಂಜಿನಿಯರು. ಈತ 20 ಲಕ್ಷ ವರ್ಷಕ್ಕೆ ಇನ್ಕಮ್ ಈತನದ್ದು. ಜೊತೆಗೆ ಒಳ್ಳೆ ಕಂಪನಿಯಲ್ಲಿ ಕೆಲಸ ಆಯಿತು, ಕೈ ತುಂಬ ಸಂಬಳ ಬರ್ತಾ ಇತ್ತು. ಎಲ್ಲೋ ಕೂತ್ಕೊಂಡು ಯಾವುದೋ ವಿಡಿಯೋ ಮಾಡಿ ಇನ್ನೆಲ್ಲೋ ಹರಿಬಿಟ್ರೆ ಗೊತ್ತಾಗಲ್ಲ ಅನ್ನುವಂಥದ್ದು ಈತ ಅಂದ್ಕೊಂಡಿದ್ದು. ಬಟ್ ಪೊಲೀಸರು ಈತನನ್ನು ಟ್ರೇಸ್ ಮಾಡಿದ್ದಾರೆ. ಹೆಡೆಮುರಿ ಕಟ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದ್ದಾರೆ. ಆಗ ಒಬ್ಬೊಬ್ಬರ ಕತೆ ಒಂದೊಂದು ರೀತಿಯಲ್ಲಿರೋದಾಗಿ ಗೊತ್ತಾಗ್ತಾ ಇದೆ. ಇನ್ನು 3ನೇ ಆರೋಪಿ ಚಂದ್ರಕಾಂತ. ಈತ ಚಾರ್ಟರ್ಡ್ ಅಕೌಂಟೆಂಟ್, CA. ಒಳ್ಳೆ ಸಂಬಳ ಇತ್ತು. ಡೀಪ್ ಫೇಕ್ ವಿಡಿಯೋ ಮಾಡ್ತಾ ಇದ್ದ ಚಂದ್ರಕಾಂತ. ಮಜಾ ತಗೊಬೇಕು ಅಂಥೇಳಿ ನಟಿಯರ ಫೇಕ್ ವಿಡಿಯೋ ಅಂಥೇಳಿ ತಪ್ಪೊಪ್ಪಿಗೆಯನ್ನು ಕೊಟ್ಟಿದ್ದಾನೆ. 3ನೇ ಆರೋಪಿ ಚಂದ್ರಕಾಂತ್ CA ಅನ್ನೋದು ಗೊತ್ತಾಗ್ತಾ ಇದೆ. ಒಬ್ಬ BSc ಸ್ಟೂಡೆಂಟು, ಮತ್ತೊಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಮತ್ತೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ CA. ನೋಡಿ, ಎಲ್ಲರೂ ಕೂಡ ಒಳ್ಳೆ ಪೊಸಿಷನ್ನಲ್ಲಿರೋರೆ, ಕೈ ತುಂಬ ಸಂಬಳ ತಗೊಳ್ಳೋರೆ. ಇವರಿಗಿದ್ದಂತಹ ಒಂದು ಚಟ, ಇವರಿಗಿದ್ದಂತಹ ವಿಕೃತ ಮನಸ್ಸು ಇವತ್ತು ಅವರನ್ನೇ ಹಾಳು ಮಾಡಿದೆ. ಪೊಲೀಸ್ ಸ್ಟೇಷನ್ನಲ್ಲಿ ಕೊಳೆಯೋ ಹಂಗೆ ಮಾಡಿದೆ. ಇರಲಾರ್ದೆ ಇರುವೆ ಬಿಟ್ಕೊಂಡು ಪೊಲೀಸರ ಅತಿಥಿ ಆಗುವಂತೆ ಮಾಡಿರುವಂಥದ್ದು. ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಿದಂತಹ ಸಂದರ್ಭದಲ್ಲಿ, ಒಬ್ಬೊಬ್ಬರ ಹಿನ್ನೆಲೆಯನ್ನು ಕೆದಕಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇಂಥವ್ರಿಗೆ ಏನು ಹೇಳಬೇಕು ಅಂತ, ಮಾಡೋದಕ್ಕೊಂದೊಳ್ಳೆ ಉದ್ಯೋಗ, ಕೈ ತುಂಬ ಸಂಬಳ, ಹಂಗಿದ್ರೂ ಕೂಡ ವಿಕೃತ ಮನಸ್ಸನ್ನು ಪ್ರದರ್ಶನ ಮಾಡೋಕೆ ಹೋಗಿ ಈಗ ತಗಲಾಕೊಂಡಂತಾಗಿದೆ. ಏನು ಹೇಳಬೇಕು ಇಂಥವ್ರಿಗೆ ಅಂಥೇಳಿ ನರಸಿಂಹಮೂರ್ತಿ? ನಿಜ ಪ್ರೇಮ್, ಕೆಲ ದಿನಗಳ ಹಿಂದೆ ಕಾಂತಾರ ನಟಿ ರುಕ್ಮಿಣಿ ವಸಂತ CCBಯ ಸೈಬರ್ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿದ್ರು. ತನ್ನ AI ಫೋಟೋಗಳನ್ನ ಒಂದ್ ರೀತಿ ಅಶ್ಲೀಲವಾಗಿ ಚಿತ್ರಿಸಿ ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವ ಕೆಲಸವನ್ನ ಮಾಡಲಾಗ್ತಿದೆ. ಇಂಥ ಕಿಡಿಗೇಡಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ
ನಿನ್ನೆ ಸಿಐಡಿಯ ಸೈಬರ್ ಸಿಸಿಬಿಯ ಸೈಬರ್ ಪೊಲೀಸರು 3 ಆರೋಪಿಗಳನ್ನ ಬಂಧನ ಮಾಡಿದ್ರು. ಆ ಆರೋಪಿಗಳ ಹಿಸ್ಟ್ರಿಯನ್ನ ಕೆದಕಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದ್ ರೀತಿ ಶಾಕ್. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಜಾಬ್ ಅಲ್ಲಿ ಇರುವಂತವರು, ಕೈ ತುಂಬಾ ಸಂಬಳವನ್ನ ಪಡೆಯುತ್ತಿದ್ದಂತವರು ಈ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಮೊದಲ ಆರೋಪಿ ರವಿಕುಮಾರ್ ಏನಿದ್ದಾನೆ, ಈತ BSc ನರ್ಸಿಂಗ್ ಅನ್ನ ಓದ್ತಿದ್ದಾನೆ. ತನ್ನದೇ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡ್ಕೊಂಡಿದ್ದ. ಆತ ಆ ಯೂಟ್ಯೂಬ್ ನಿಂದ ಒಂದಷ್ಟು ಹಣವನ್ನ ಕೆಲ ದಿನಗಳಲ್ಲಿ ಗಳಿಸಿದ್ದ. ಹೀಗಾಗಿ ಹೆಚ್ಚಿನ ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಡೀಪ್ ಫೇಕ್ ವಿಡಿಯೋವನ್ನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದ. ಆಗ ಈ ನಟಿ ರುಕ್ಮಿಣಿ ವಸಂತ ಅವರ ಡೀಪ್ ಫೇಕ್ ಫೋಟೋವನ್ನ ಸಹ ಈತ ಅಪ್ಲೋಡ್ ಮಾಡುವ ಕೆಲಸವನ್ನ ಮಾಡಿದ್ದಾನೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಅದ್ರ ಜೊತೆಗೆ ಈ ಮತ್ತೊಬ್ಬ ಆರೋಪಿ ಈ ರಂಜಿತ್ ಕುಮಾರ್ ಅಂತೇಳಿ, ಈತ ಸಾಫ್ಟ್ವೇರ್ ಇಂಜಿನಿಯರು. ಈತನಿಗೆ 20 ಲಕ್ಷದ ಸ್ಯಾಲರಿ ಪ್ಯಾಕೇಜ್ ಇದೆ. ಈತ ಎಲ್ಲಾ ನಟಿಯರ, ಕೇವಲ ರುಕ್ಮಿಣಿ ವಸಂತ ಮಾತ್ರವಲ್ಲ, ಎಲ್ಲಾ ನಟಿಯರ ಡೀಪ್ ಫೇಕ್ ವಿಡಿಯೋವನ್ನ ಮಾಡಿ AI ಮುಖಾಂತರ ಆ ವಿಡಿಯೋವನ್ನ ಚಿತ್ರಿಸಿ ಅಪ್ಲೋಡ್ ಮಾಡ್ತಿದ್ದ ಅನ್ನೋದು ಗೊತ್ತಾಗ್ತಿದೆ. ಯಾಕಪ್ಪ ಹೀಗೆ ಮಾಡಿದೆ ಅಂತೇಳಿ ಕೇಳಿದಂತಹ ಸಂದರ್ಭದಲ್ಲಿ ಫನ್ಗಾಗಿ ಹೀಗೆ ಮಾಡಿದ್ದೆ ಅನ್ನೋ ನಿಟ್ಟಿನಲ್ಲಿ ಆತ ಕೂಡ ತಪ್ಪು ಒಪ್ಕೊಂಡಿದ್ದಾನೆ ಅಂತೇಳಿ. ಇನ್ನು ಕೊನೆಯ ಆರೋಪಿ ಚಂದ್ರಕಾಂತ್, ಈತ ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ. ಈತನಿಗೂ ಕೂಡ ಕೈ ತುಂಬಾ ಸಂಬಳ ಇತ್ತು. ಹೀಗಿದ್ದು ಕೂಡ ಒಳ್ಳೆ ಸಂಬಳ ಬರ್ತಿದ್ರು. ಆತ ಈ ಮಜಾವನ್ನ ತೆಗೆದುಕೊಳ್ಳೋದಕ್ಕೆ ಈ ರೀತಿಯಾಗಿ ಡೀಪ್ ಫೇಕ್ ವಿಡಿಯೋಗಳನ್ನ ಚಿತ್ರಿಸಿ ಅವುಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿದ್ದಾನೆ. ಸದ್ಯ ಮೂವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರನ್ನ ವಿಚಾರಣೆ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಇವರ ಮೊಬೈಲ್ ಗಳನ್ನ ಸೀಸ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆ ಯಾವ್ಯಾವ ನಟಿಯರ ಈ ರೀತಿಯಾದಂತಹ ಡಿಫೇಕ್ ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ರು, ಈ ಬಗ್ಗೆ ಒಂದಷ್ಟು ತನಿಖೆಯನ್ನ ನಡೆಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಸಮಾಜದ ಮುಂದೆ ಒಬ್ಬ ಸ್ಟೂಡೆಂಟು, ಮತ್ತೊಬ್ಬ CA, ಮತ್ತೊಬ್ಬ ಇಂಜಿನಿಯರು ಒಳಗೆ ಮಾಡ್ತಾ ಇದ್ದಂತಹ ಕೆಲಸ ಇದು. ಒಬ್ಬನು ಫನ್ ಅಂತೆ, ಇನ್ನೊಬ್ಬನು ಕುಚೇಷ್ಟೆಗೆ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ.